ಪ್ರೈಸ್ ದಿ ಲಾರ್ಡ್. 2 ದಿನಗಳಿಂದ ನಾವು ಪ್ರಭುವಿನ ಮೊದಲನೇ ಬರುವಿಕೆ ಹಾಗೂ ಎರಡನೇ ಬರುವಿಕೆಯ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಪ್ರಭುವಿನ ಮೊದಲನೇ ಬರುವಿಕೆ ಹಾಗೂ ಎರಡನೇ ಬರುವಿಕೆ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಎರಡನೇ ಬರುವಿಕೆ ಎಲ್ಲಿರುವ ಸೂಚನೆಗಳು. ಪ್ರೈಸ್ ದಿ ಲಾರ್ಡ್. ಮೊದಲನೇ ಬರುವಿಕೆ ಬಗ್ಗೆ ತಿಳ್ಕೊಂಡ್ರೆ ಮಾತ್ರ ಎರಡನೇ ಬರುವಿಕೆಗೆ ನಾವು ಸಿದ್ಧರಾಗಲಿಕ್ಕೆ ಸಾಧ್ಯ. ಹೌದಾ? ಮೊದಲನೇ ಬರುವಿಕೆ ಅವ್ರು ಯಾವ ರೀತಿ ಬಂದರು ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಎರಡನೇ ಬರುವಿಕೆನ ನಾವು ಅರ್ಥ ಮಾಡ್ಕೊಳ್ಬೋದು. ಪ್ರೈಸ್ ದಿ ಲಾರ್ಡ್. ಆದಿಕಾಂಡದಲ್ಲಿ ನಾವು ಓದ್ತೀವಿ, ವಿಮೋಚನಾ ಕಾಂಡದಲ್ಲಿ. ಆದಿಕಾಂಡ ಪೂರ್ತಿ ನಾವು ಪಾಪದ ಬಗ್ಗೆ ನಾವು ತಿಳ್ಕೊಳ್ತೀವಿ. ವಿಮೋಚನಾ ಕಾಂಡದಲ್ಲಿ ದೇವರು ಮೋಶೆಯನ್ನು ಆರಿಸ್ಕೊಳ್ತಾರೆ ಇಸ್ರೇಲ್ ಜನರನ್ನ ಬಿಡುಗಡೆ ಮಾಡಿಸ್ಲಿಕ್ಕೋಸ್ಕರ. ಇಸ್ರೇಲ್ ಜನರನ್ನ ಬಿಡುಗಡೆಗೊಳಿಸ್ಲಿಕ್ಕೆ ಈಜಿಪ್ತಿನಿಂದ, ಎಲ್ಲಿಂದ? ಈಜಿಪ್ತಿನಿಂದ ಅವರು ಕೆಂಪು ಸಮುದ್ರವನ್ನು ದಾಟಿ ಈ ಕಡೆ ಬರಬೇಕು. ಎಲ್ಲಿಗೆ? ಕಾನಾಗೆ ಬರಬೇಕು. ಕಾನ, ಸ್ವಲ್ಪ ದೂರನೇ ಬರೆಯೋಣ. ಕಾನ, ಇದು ಕಾನ. ಇದು ದೇವರ ವಾಗ್ದಾನ. ಇದು ಏನು? ಈಜಿಪ್ತಿನಿಂದ ಬಿಡಿಸಿ ಈ ನದಿಯನ್ನು ದಾಟಿಸಿ ಇಲ್ಲಿ ಕರ್ಕೊಂಡ್ಬರ್ಬೇಕು. ಇಲ್ಲಿಂದ ಬಿಡಿಸ್ಲಿಕ್ಕೆ ಮೋಶೆಯನ್ನ ದೇವರು ಬಳಸ್ತಾರೆ. ಪ್ರೈಸ್ ದಿ ಲಾರ್ಡ್. ಎಲ್ಲ ಗಮನ ಕೊಟ್ಟು ಕೇಳಿಸ್ಕೊಳ್ಳೋಣ. ಏಕೆಂದರೆ ಕಾನ ಆದ್ಮೇಲೆ ಇಲ್ಲಿ ಇನ್ನೊಂದು ಘಟನೆ ನಡೆಯುತ್ತೆ. ಆ ಘಟನೆ ನಡಿಬೇಕಾದ್ರೆ ದೇವರು ಇನ್ನೊಬ್ಬರನ್ನ ಬಳಸ್ತಾರೆ. ಅವ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಈ ಮೋಶೆ ಜೊತೆಯಲ್ಲಿ ನಮಗೆಲ್ಲ ಗೊತ್ತಿದೆ, ಅಲ್ಲಿ ಏನು ನಡೆಯಿತು ಎಲ್ಲ ಪಿನ್ ಟು ಪಿನ್ ಗೊತ್ತಿದೆ ನಮಗೆ, ಎಲ್ಲ ತಿಳಿದವ್ರು ನಾವು. ಆದರೆ ಮೋಶೆ ಈ ನದಿಯನ್ನ, ಈ ಸಮುದ್ರವನ್ನ ದಾಟಬೇಕಾದ್ರೆ ಮೋಶೆಯ ಜೊತೆಯಲ್ಲಿದ್ದ ಜನರು ಎಷ್ಟು ಜನ ಮೋಶೆ ಜೊತೆಲಿ ದಾಟಿದ್ರು? ಯಾರಿಗಾರು ಗೊತ್ತಾ? ಮೋಶೆಯ ಜೊತೆಯಲ್ಲಿ ಈ ನದಿಯನ್ನ ದಾಟಿದವರು ಎಷ್ಟು ಜನ? 40 ಲಕ್ಷ. 40 ಲಕ್ಷನಾ? ಆಧಾರ ಇದೆಯಾ? ಗೊತ್ತಿಲ್ಲ ಬ್ರದರ್ ನಮಗೆ. ಪ್ರೈಸ್ ದಿ ಲಾರ್ಡ್. ಮೋಶೆಯ ಜೊತೆಯಲ್ಲಿ ಒಂದು ತಂಡವಾಗಿ ಇಸ್ರೇಲ್ ಜನರು ಈ ನದಿಯನ್ನ ದಾಟ್ತಾರೆ. ಅದು ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಅದರ ವಿವರಣೆ ಬೇಡ. ಆದರೆ ವಾಕ್ಯ ಹೇಳುತ್ತೆ, ವಿಮೋಚನಾ ಕಾಂಡ 12ನೇ ಅಧ್ಯಾಯ ವಾಕ್ಯ 37 ಅಲ್ಲಿ ನೋಡ್ಬೇಕಾದ್ರೆ ಗಂಡಸರು 6 ಲಕ್ಷ. 1 2 3 4 5 ಬಿಡಿ 10 100 1000 10,000 ಲಕ್ಷ, 6 ಲಕ್ಷ ಇದೆಯಾ? ಓದಿ ಸ್ವಲ್ಪ. ಇಸ್ರಾಯೇಲರು ರಾಮೇಸ್ ಪಟ್ಟಣದಿಂದ ಹೊರಟು ಸುಕೋತಿಗೆ ಬಂದರು. ಅವರಲ್ಲಿ ಮಹಿಳೆಯರನ್ನು, ಮಕ್ಕಳನ್ನು ಬಿಟ್ಟು ಗಂಡಸರ ಸಂಖ್ಯೆಯೇ ಸುಮಾರು 6 ಲಕ್ಷವಿತ್ತು. ಪ್ರೈಸ್ ದಿ ಲಾರ್ಡ್. ಆಧಾರ ಸಿಕ್ತಾ?
ಇತ್ತು ಬ್ರದರ್. ಎಷ್ಟು ಇತ್ತು ಬ್ರದರ್. ಎಷ್ಟು ಜನ ಗಂಡಸರು? 6 ಲಕ್ಷ. 6 ಲಕ್ಷ ಗಂಡಸರು. ಓಕೆ, ಹೆಂಗಸರು ಒಂದು 5 ಲಕ್ಷ ಇಟ್ಕೊಳ್ಳೋಣ. ಎಷ್ಟು ಇಟ್ಕೊಳ್ಳೋಣ? 5 ಲಕ್ಷ. 5 ಲಕ್ಷ. ಇನ್ನೊಂದು ಲಕ್ಷ ಜನ ಬಂದಿಲ್ಲ ಅಥವಾ ಮದುವೆ ಆಗಿಲ್ಲ ಅಂತ ತಿಳ್ಕೊಳ್ಳೋಣ. ಓಕೆ ಫೈನ್, ಏನೋ ಒಂದು ಇರಲಿ, 1 ಲಕ್ಷ ಕಡಿಮೆ ಇಟ್ಕೊಳ್ಳೋಣ. ಎಷ್ಟಾಯಿತು? 6 5 ಎಷ್ಟಾಯಿತು? 11 ಲಕ್ಷ ಆಯಿತು. ಓಕೆ, ಮಕ್ಕಳು ಆ ದಿನಗಳಲ್ಲಿ ಜಾಸ್ತಿ ಅಲ್ವಾ? ಆದರೆ ನಾವೇನು ಮಾಡೋಣ? 3 ಮಕ್ಕಳು ಅಂತ ಇಟ್ಕೊಳ್ಳೋಣ. 3 ಮಕ್ಕಳು 3 ಮಕ್ಕಳು ಅಂತ ಇಟ್ಕೊಳ್ಳೋಣ. ಹಾಗಾದರೆ 15, ಇಲ್ಲಿ 5 ಲಕ್ಷ ಇದೆಯಲ್ಲ, ಅಲ್ಲಿ 3 × 3 ಅಂತಂದರೆ ಎಷ್ಟಾಯಿತು? 15 15 ಲಕ್ಷ ಆಯ್ತಾ? 15 ಬ್ರದರ್, 15 ಲಕ್ಷ. 5 3 15 ಅಲ್ವಾ? 15. ಒಟ್ಟು ಎಷ್ಟಾಯ್ತು? ಒಟ್ಟು ಎಷ್ಟಾಯ್ತು? 26 ಲಕ್ಷ. ಬಿಡಿ, 10 100 1000 10,000 ಲಕ್ಷ ಅಲ್ವಾ? 26 ಲಕ್ಷದ ಅಬೋವ್ ಅಂದ್ರೆ ಏನು? ಅದಕ್ಕೆ ಮೇಲೆ ಎಷ್ಟು ಜನ ಇರ್ಬೋದು ಹೇಳಕ್ಕಾಗಲ್ಲ. ಜಾಸ್ತಿನೂ ಇರ್ಬೋದು, ಕಮ್ಮಿನೂ ಇರ್ಬೋದು. ಕಡಿಮೆ ಆಗಲ್ಲ, ಬಟ್ ಜಾಸ್ತಿನೇ. ಕಡಿಮೆ ಆಗಲ್ಲ, ಯಾಕಂದ್ರೆ ನಾವು ಲೆಕ್ಕ ಹಾಕಿರೋದು ಇಲ್ಲಿ ಕಡಿಮೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಇಲ್ಲಿ 5 ಮಕ್ಕಳು, ಒಂದು ಕುಟುಂಬದಲ್ಲಿ 5 ಮಕ್ಕಳು ಅಂತ ಲೆಕ್ಕ ಹಾಕಿದ್ರೆ ಎಷ್ಟಾಯ್ತು? 20,000. 20 ಪ್ಲಸ್ 11 ಎಷ್ಟಾಯ್ತು? 31 ಲಕ್ಷ. 31 ಲಕ್ಷ ಮಕ್ಕಳು. ಸರಿಸುಮಾರು ಒಂದು 26ರಿಂದ ಒಂದು 35 ಲಕ್ಷ ಅಂತ ಇಟ್ಕೊಳ್ಳೋಣ. ಬೇಡ, ಒಂದು 30 ಲಕ್ಷ ಅಂತ ಇಟ್ಕೊಳ್ಳೋಣ, ಅಥವಾ 26 ಲಕ್ಷನೇ ಅಂತ ಇಟ್ಕೊಳ್ಳೋಣ. 26 ಲಕ್ಷ ಜನರು ಈ ಒಂದು ಸಮುದ್ರವನ್ನು ದಾಟ್ತಾರೆ. ಸಮುದ್ರವನ್ನು ದಾಟಿ 40 ವರ್ಷಗಳ ಕಾಲ, ಎಷ್ಟು ಕಾನಾದ ಪ್ರವೇಶ ಆಗ್ಲಿಕ್ಕೆ ಎಷ್ಟು ವರ್ಷ ಬೇಕಾಗಿತ್ತು? 40 ವರ್ಷಗಳು ಬ್ರದರ್. ಕರೆಕ್ಟಾ? 40 ವರ್ಷ ಕಾನ ಪ್ರವೇಶಿಸಲು. ಪ್ರೈಸ್ ದಿ ಲಾರ್ಡ್. ಅದರಲ್ಲಿ ಈ 26 ಲಕ್ಷದಲ್ಲಿ ಸುಮಾರು ಜನ ಮರಣ ಹೊಂದಿರ್ತಾರೆ, ಸುಮಾರು ಜನ ಎಚ್ಚಲ್ಪಟ್ಟಿರ್ತಾರೆ ಅಲ್ವಾ? ಎಷ್ಟಾಗಿರ್ಬೋದು ಅಂದಾಜು ಮೇಲೆ? ಒಂದು 40 ಲಕ್ಷ ಆಗಿರ್ಬೋದಾ? ಇಟ್ಕೊಳ್ಳೋಣ. 40 ಲಕ್ಷ ಆಗಿರ್ಬೋದು ಅಲ್ವಾ? 40 ಲಕ್ಷ ಜನ. ಸರಿ, ಇಲ್ಲಿ ಕಾನಾ ದೇಶಕ್ಕೆ ಬಂದಾಯ್ತು, ಎಲ್ಲ ಆಯ್ತು. ಅದಾದ ಮೇಲೆ ಜನರು ಪಾಪಗಳನ್ನು ಬಿಟ್ರ ಅಂದ್ರೆ ಪಾಪಗಳನ್ನು ಬಿಡಲಿಲ್ಲ. ಅವ್ರು ಇನ್ನೂ ಹೆಚ್ಚು ಪಾಪಗಳನ್ನು ಮಾಡ್ತಾ ಬಂದರು. ಅದಾದಮೇಲೆ ಪ್ರವಾದಿಗಳನ್ನು ಕಳಿಸಿದ್ರು ದೇವರು, ಅನೇಕ ರಾಜರುಗಳನ್ನು ಕಳಿಸಿದ್ರು, ಆದರೂ ಕೂಡ ಬದಲಾಗಲಿಲ್ಲ. ಹಾಗಾಗಿ ಪ್ರಭು ಯೇಸು ಕ್ರಿಸ್ತರೇ ಲೋಕೋದ್ಧಾರಕ ಬರಬೇಕಾಯಿತು. ಏನಕ್ಕೆ? ರಕ್ಷಣೆ ಮಾಡಲಿಕ್ಕೆ. ಪ್ರಭು ಯೇಸು ಈ ಲೋಕಕ್ಕೆ ಬರಬೇಕಾಯಿತು. ಪ್ರೈಸ್ ದಿ ಲಾರ್ಡ್. ಈ ಮೋಶೆ ಇದಾರಲ್ಲ, ಈ ಮೋಶೆ ಹಾಗೂ ಪ್ರಭು ಯೇಸು ಕ್ರಿಸ್ತರು ಮಧ್ಯೆ ಎಷ್ಟು ವರ್ಷ ಗ್ಯಾಪ್ ಇದೆ ಅಂತ ಗೊತ್ತಾ? ಎಷ್ಟು ವರ್ಷ ಗ್ಯಾಪ್ ಅಂತ ಗೊತ್ತಿದೆಯಾ? ಪ್ರೈಸ್ ದಿ ಲಾರ್ಡ್. ಈಗ ಬರ್ಕೊಳ್ಳಿ, ಅದನ್ನು ಬೇಕಾದ್ರೆ ಬರ್ಕೊಳ್ಳಿ, ಒಂದು ಸ್ವಲ್ಪ ಬರ್ಕೊಳ್ಳಿ, ಅದನ್ನು ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಆದಾಮನಿಂದ ಪ್ರಭು ಯೇಸು ಸರಿಸುಮಾರು 4,000 ವರ್ಷಗಳು. 4,000 ವರ್ಷಗಳು. ಅಬ್ರಹಾಮನಿಂದ ಪ್ರಭು ಯೇಸು ತನಕ 2,000 ವರ್ಷಗಳು. ಈಗ ನಮಗೆ ಬೇಕಾಗಿರೋದು ಯಾರು? ಮುಖ್ಯವಾಗಿ ಮೋಶೆ ಅಲ್ವಾ? ಹೌದಾ? ಮೋಶೆಯಿಂದ ಪ್ರಭು ಯೇಸು ಕ್ರಿಸ್ತರ ತನಕ
ಸರಿಸುಮಾರು 1,000 ವರ್ಷಗಳು. ನಮಗೂ ಪ್ರಭು ಯೇಸು ಕ್ರಿಸ್ತರ ಮಧ್ಯದಲ್ಲಿರುವಂತಹ ಎಷ್ಟು ವರ್ಷಗಳು? ನಮಗೂ ಪ್ರಭು ಯೇಸು ಕ್ರಿಸ್ತರಿಗೆ ಎಷ್ಟು ವರ್ಷಗಳು? 2,000 ಮೇಲೆ ಇರ್ತದೆ. 2025 ವರ್ಷ. 2000 ಹೌದಾ? 4 ವರ್ಷ. ಕರೆಕ್ಟಾ? ಕರೆಕ್ಟ್ ಬ್ರದರ್. ಇದ್ದೀರಾ? ಬೇರೆಯವ್ರು ಇದ್ದೀರಾ? ಇದೀವಿ ಬ್ರದರ್. ಟೀಚರ್ಗಳು ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಇದೀವಿ ಬ್ರದರ್. ಪ್ರೈಸ್ ದಿ ಲಾರ್ಡ್. ನೋಡಿ, ನಮಗೂ ಪ್ರಭು ಯೇಸು ಕ್ರಿಸ್ತರಿಗೆ ಎಷ್ಟು ವರ್ಷಗಳ ಕಾಲ? 2024 ವರ್ಷಗಳ ಕಾಲ ದೇವರ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಪಿತೃಗಳು ಎಲ್ಲರಿಗೂ ಏನು ಮಾಡಿದ್ರು? ಮಾನಸಾಂತರ ಹೊಂದಲಿಕ್ಕೆ, ಪಾಪಗಳನ್ನು ಬಿಟ್ಟು ಬಿಡಲಿಕ್ಕೆ ಏನು ಮಾಡಿದ್ರು? ಅವಕಾಶ ಕೊಟ್ಟರು. ಮೋಶೆಗೂ ಮತ್ತು ಪ್ರಭು ಯೇಸು ಕ್ರಿಸ್ತರ ಮಧ್ಯದಲ್ಲಿದ್ದಂತಹ ಆ ವರ್ಷಗಳು ಎಷ್ಟು ವರ್ಷಗಳು ಅಂದರೆ ಸರಿಸುಮಾರು 1,000 ವರ್ಷಗಳು. 1,000. ಪ್ರೈಸ್ ದಿ ಲಾರ್ಡ್. 1,000 ವರ್ಷಗಳು. ಓಕೆ, 1,000 ವರ್ಷಗಳಲ್ಲಿ ಈ ಜನಸಂಖ್ಯೆ ಎಷ್ಟಾಗಿರ್ಬೋದು? 40 ಲಕ್ಷ ಇದ್ದಂಥ ಜನಸಂಖ್ಯೆ ಎಷ್ಟಾಗಿರ್ಬೋದು? ಯೋಚನೆ ಮಾಡಿ ನೋಡೋಣ. ಎಷ್ಟಾಗಿರ್ಬೋದು ಅಂದಾಜು ಮೇಲೆ? ಮೂರರಷ್ಟು ಆಗಿರುತ್ತೆ ಬ್ರದರ್. ಒಂದು 3ರಷ್ಟು ಆಗಿರ್ಬೋದಾ? 3ರಷ್ಟು ಆಗಿರುತ್ತೆ ಬ್ರದರ್. 3ರಷ್ಟು ಆಗಿರುತ್ತಾ? ಅಂದ್ರೆ ಆಗಿರುತ್ತೆ ಬ್ರದರ್. 1 ಕೋಟಿ ಆಗಿರುತ್ತೆ ಬ್ರದರ್. 1,20,00,000 ಅಲ್ವಾ? ಹೌದಾ? ಹೌದು ಬ್ರದರ್. ನನಗೆ ಲೆಕ್ಕ ಬರಲ್ಲ, ಸ್ವಲ್ಪ ಹೇಳ್ತೀರಾ? ಕರೆಕ್ಟಾ? ಹೇಳ್ತೀರಾ ಯಾರಾದರೂ ಟೀಚರ್ಗಳಿದ್ರೆ? ಇಂಟು 3 ಅಂತ ಲೆಕ್ಕ ಹಾಕೊಂಡ್ರೆ ಎಷ್ಟಾಯ್ತು? ಪ್ರೈಸ್ ದಿ ಲಾರ್ಡ್. ವಿನೋದ್ ಬ್ರದರ್ ಇದ್ದೀರಾ? ಎಷ್ಟಾಯ್ತು? 40 ಲಕ್ಷ ಇಂಟು 3 ಅಂದ್ರೆ 1,20,00,000. ಸರಿನಾ? ಸರಿ ಬ್ರದರ್. ಓಕೆ. ವಿನೋದ್ ಬ್ರದರ್ ಇದ್ದೀನಿ ಅಂತ ಹೇಳ್ಬಿಟ್ಟು ಮಲ್ಬಿಟ್ರ ಅಂತ ಮತ್ತೆ? ಪ್ರೈಸ್ ದಿ ಲಾರ್ಡ್. ಓಕೆ, ಪ್ರಭು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರುವುದಕ್ಕಾಗಿ ಮತ್ತೊಬ್ಬ ಒಂದು ವ್ಯಕ್ತಿಯನ್ನ ಬಳಸ್ತಾರೆ. ಇದೊಂದು ಪ್ರವಾದನೆ. ಯೆಶಾಯ ಪ್ರವಾದಿಯ ಗ್ರಂಥ 7ನೇ ಅಧ್ಯಾಯ 14ನೇ ವಾಕ್ಯದಲ್ಲೂ ನಾವು ನೋಡ್ಬೋದು. ಅದಾದ ಮೇಲೆ ಪಾಪ ಯಾವಾಗ ಪ್ರಾರಂಭವಾಯಿತು ಗೊತ್ತಾ? ಪಾಪ ಯಾವಾಗ ಪ್ರಾರಂಭವಾಯಿತು ಆ ದಿನನೇ ದೇವರೇನು ಮಾಡಿದ್ರು? ಪ್ರೈಸ್ ದಿ ಲಾರ್ಡ್. ಒಂದು ವಾಗ್ದಾನ ಮಾಡಿದ್ರು. ಅಲ್ಲೇ ಯಾವಾಗ? ಆದಿಕಾಂಡ 3ನೇ ಅಧ್ಯಾಯದಲ್ಲೇ ಒಂದು ಪ್ರವಾದನೆ ಕೊಟ್ಟರು. ಪ್ರೈಸ್ ದಿ ಲಾರ್ಡ್. ಏನು? 3ನೇ ಅಧ್ಯಾಯ 15ನೇ ವಾಕ್ಯ. ನಿನ್ನ ಸಂತಾನಕ್ಕೂ ಇವಳ ಸಂತಾನಕ್ಕೂ ಜಜ್ಜುವುದಾದ ಸಂತಾನ ನಿನ್ನ ತಲೆಯನ್ನ ಆಗ್ಲೇ ತಿಳಿಸಿದ್ರು. ನಿನ್ನ ತಲೆಯನ್ನ ಜಜ್ತಾರೆ ಅಂತ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿ ತಲೆ ಜಜ್ಲಿಕ್ಕೆ ಯಾರು ಬರಬೇಕಾಯಿತು? ಪ್ರಭು ಯೇಸು ಕ್ರಿಸ್ತರು ಬರಬೇಕಾಯಿತು ಅಲ್ವಾ? ಪ್ರಭು ಯೇಸು ಕ್ರಿಸ್ತರು ಬರಬೇಕಾದ್ರೆ ಇಲ್ಲೊಬ್ರು ಪರಿಶುದ್ಧರಾದ ಒಂದು ತಾಯಿಯನ್ನ, ಕನ್ಯೆಯನ್ನ ದೇವರು ಬಳಸ್ತಾರೆ. ಇನ್ ಕೇಸ್ ಮದುವೆ ಆಗಿದ್ದಿದ್ರೆ ಏನಾಗ್ತಾ ಇತ್ತು? ಪರಿಶುದ್ಧತೆ ಇರ್ತಾ ಪರಿಶುದ್ಧತೆ ಇರ್ತಾ ಇರ್ಲಿಲ್ಲ. ಹಾಗಾಗಿ ಕನ್ಯೆಯನ್ನ ದೇವರು ಬಳಸಿದ್ರು. ಕನ್ಯೆ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಹೊರಲಿಕ್ಕೆ ಯೇಸು ಸ್ವಾಮಿಯನ್ನ ಜಯಘೋಷ ಮಾಡಿಕೊಂಡು ಶಿಲ್ಬೆ ಆತನಿಗಿಂತ ಮುಂಚಿತವಾಗಿ ಯಾವುದನ್ನ ಬಳಸಿದ್ರು ಜಯಘೋಷ ಮಾಡಲಿಕ್ಕೆ? ಕತ್ತೆ ಅಲ್ವಾ? ಕತ್ತೆಯನ್ನ ಬಳಸಿದ್ರು ಬ್ರದರ್. ಕತ್ತೆಯನ್ನು ಬಳಸಿದ್ರು. ಇಲ್ಲಿ ಕನ್ಯೆಯನ್ನು ಬಳಸಿದ್ರು.
ಸ್ವಲ್ಪ ಯೋಚನೆ ಮಾಡಿ. 1,20,00,000 ಜನರಲ್ಲಿ ಸರಿಸುಮಾರು ಒಂದು 60 ಲಕ್ಷ ಬೇಡಪ್ಪ, 50 ಲಕ್ಷ ಹೆಂಗಸರಲ್ಲಿ 50 ಲಕ್ಷ ಹೆಂಗಸರಲ್ಲಿ ತಮಾಷೆ ಅಲ್ಲ, ದೈವಾನುಗ್ರಹ ಭರಿತಳಾಗಿದ್ದು ಯಾರು? ಮರಿಯಮ್ಮನವರು. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ ಬ್ರದರ್. ಹಾ, ಒಂದು ಶಾಲೆಯಲ್ಲಿ ಒಂದು 30 ಜನ ಸ್ಟೂಡೆಂಟ್ಸ್ಗಳಿಗೆ ಏನಾದರೂ ಒಂದು ಕಾಂಪಿಟೇಷನ್, ಒಂದು ಆಟದ ಏನಾದರೂ ಪ್ರೋಗ್ರಾಮ್ ಇಟ್ಟರೆ ಅದರಲ್ಲಿ 30 ಜನರಲ್ಲಿ ಗೆಲ್ಲಲಿಕ್ಕೆ ಕಷ್ಟ ಅಲ್ವಾ? ಹೊಡೆದಾಡ್ಕೊಳ್ತಾರೆ, ಬಡ್ದಾಡ್ಕೊಳ್ತಾರೆ. ಒಂದು ಕಬಡ್ಡಿ ಇರುತ್ತೆ ನೋಡಿ, ಕಬಡ್ಡಿ ಅಥವಾ ಕ್ರಿಕೆಟ್, ಸ್ನೇಹಿತರೆ ಏನು ಮಾಡ್ತಾರೆ, ಮ್ಯಾಚ್ ಹಾಕ್ಕೊಳ್ತಾರೆ. ಇನ್ನು ಆ ತಂಡದಲ್ಲಿ ಆಡು, ನಾನು ಈ ತಂಡದಲ್ಲಿ ಆಡ್ತೀನಿ. ಇವನು ಬ್ಯಾಟಿಂಗ್ ಮಾಡ್ತಾನೆ, ಅವನು ಬೌಲಿಂಗ್ ಮಾಡ್ತಾನೆ. ಅವನ ಉದ್ದೇಶ ಏನಾಗಿರುತ್ತೆ? ಇವನು ಗೆಳೆಯ, ಅವನ ಉದ್ದೇಶ ಏನಾಗಿರುತ್ತೆ? ಇವನು ಹೇಗಾದ್ರೂ ಮಾಡಿ ಔಟ್ ಮಾಡಬೇಕು, ಸೋಲಿಸ್ಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ತಮಾಷೆ ಅಲ್ಲ. 50 ಲಕ್ಷ ಜನರಲ್ಲಿ ಯಾವಾಗ 2050 ವರ್ಷಗಳ ಹಿಂದೆ, 2050 ವರ್ಷಗಳ ಹಿಂದೆ ನಮಗೂ ಮತ್ತೆ ಮರಿಯಮ್ಮನಿಗೆ ಎಷ್ಟು ವರ್ಷ ಡಿಫ್ರೆನ್ಸು? 2050 ವರ್ಷಗಳಿರ್ಬೋದು. 2050 ವರ್ಷಗಳ ಹಿಂದೆ ಒಬ್ಬರು 50 ಲಕ್ಷ ಹೆಂಗಸರು ಮಾತ್ರ, ಗಂಡಸರಲ್ಲ. 50 ಲಕ್ಷ ಹೆಂಗಸರಲ್ಲಿ ಅಗ್ರಗಣ್ಯ ಸ್ಥಾನವನ್ನು ಪಡೀತಾರೆ ಅಂದರೆ ಸ್ವಲ್ಪ ಆಲೋಚನೆ ಮಾಡಿ ನೋಡಿ ಅವರ ಪರಿಶುದ್ಧತೆ ಯಾವ ಮಟ್ಟಿಗಿತ್ತು ಅಂತ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅವರ ಪರಿಶುದ್ಧತೆ ಯಾವ ಮಟ್ಟಿಗಿತ್ತು. ಇವತ್ತಿನ ದಿನ ಅವರನ್ನು ನಾವು ಪಾಲಕಿಯಾಗಿ ನಾವು ಅಂಗೀಕಾರ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನಾವು ನಮ್ಮ ಚರ್ಚಲ್ಲಿ 200 ಜನ ಬೇಡ, ಒಂದು 100 ಜನ ಹೆಂಗಸರಲ್ಲಿ ನಾವು ಮೊದಲನೇ ಸ್ಥಾನ ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕಾರಣ ಏನು? ಕಾರಣ ಇಷ್ಟೇ. ಮಾತೆ ಮರಿಯಮ್ಮನವರು ಧರ್ಮಶಾಸ್ತ್ರವನ್ನ ಅರಿತಿದ್ದರು. ಪ್ರೈಸ್ ದಿ ಲಾರ್ಡ್. ಧರ್ಮಶಾಸ್ತ್ರವನ್ನು ಅರಿತಿದ್ದರು, ದೇವರ ಯೋಜನೆಯನ್ನು ಅರಿತಿದ್ದರು. ಅವರಲ್ಲಿ ದೃಢ ವಿಶ್ವಾಸ ಇತ್ತು, ದೃಢ ನಂಬಿಕೆ ಇತ್ತು. ಇವತ್ತು ನಮ್ಮ ಕುಟುಂಬದಲ್ಲಿ ಅಥವಾ ನಮ್ಮ ಹೆಂಗಸರಲ್ಲಿ ಯಾವುದು ಜಾಸ್ತಿ ಇದೆ? ಧರ್ಮಸಭೆ ಅವ್ರಿಗೆ ಅರಿತಿದಾರಾ? ಇಲ್ಲ. ದೇವಾಲಯವನ್ನು ಅರಿತಿದಾರಾ? ಇಲ್ಲ. ದೇವರ ಯೋಜನೆ ಅರಿತಿದಾರಾ? ಇಲ್ಲ. ಪ್ರೈಸ್ ದಿ ಲಾರ್ಡ್. ಈಗ ಅರಿತಿರೋದು ಇವ್ರು ಏನು? ಜನರ ಬೋಧನೆ, ಲೋಕದ ಆಚಾರ ವಿಚಾರಗಳು, ಇದನ್ನ ಮಾತ್ರ ಅರ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಧರ್ಮಶಾಸ್ತ್ರದಿಂದ ನೀವು ಬೇರ್ಪಟ್ಟಾಗ, ಯಾವಾಗ ನೀವು ಧರ್ಮಶಾಸ್ತ್ರದಿಂದ ಬೇರ್ಪಡುತ್ತೀರೋ ಆಗ ಪರಿಶುದ್ಧತೆಯಿಂದ ನೀವು ಬೇರ್ಪಡಲೇಬೇಕಾಗುತ್ತೆ. ಯಾಕೆಂದ್ರೆ ಧರ್ಮಶಾಸ್ತ್ರ ಇರುವ ತನಕ ಲೋಕದ ಆಚಾರ ವಿಚಾರಗಳು ಬರೋದಿಲ್ಲ. ಅದ್ರ ಮುಂದೆ ಬಂದು ನಿಂತ್ಕೊಳ್ಳೋಕ್ಕೆ ಭಯ ಪಡ್ತವೆ. ಪ್ರೈಸ್ ದಿ ಲಾರ್ಡ್. ಯಾವಾಗ ಧರ್ಮಶಾಸ್ತ್ರವನ್ನು ನೀವು ಬದಿಗೊತ್ತುತ್ತೀರೋ, ಯಾವಾಗ ಧರ್ಮಶಾಸ್ತ್ರವನ್ನು ನೀವು ಗೌರವಿಸೋದಿಲ್ವೋ, ಯಾವಾಗ ಧರ್ಮಶಾಸ್ತ್ರಕ್ಕೆ ನೀವು ಸ್ಥಾನಮಾನ ಕೊಡೋದಿಲ್ವೋ, ಅಲ್ಲಿ ಲೋಕದ ಆಚಾರ ವಿಚಾರಗಳು ಬಂದು ಕುಳಿತುಕೊಳ್ತವೆ. ಲೋಕದ ಆಚಾರ ವಿಚಾರಗಳಿಂದ ನೀವು ಬೇರ್ಪಟ್ಟಾಗ ಮಾತ್ರ ದೇವರ ಪ್ರಸನ್ನತೆಯನ್ನು ಅರಿತುಕೊಳ್ಳಲಿಕ್ಕೆ ಸಾಧ್ಯ. ಹಾಗಾಗಿ ನೋಡಿ, ನಮಗೆ ದೇವಾಲಯದಲ್ಲಿ ಬಲಿಪೀಠದ ಮಹತ್ವನೇ ಗೊತ್ತಿಲ್ಲ. ಶಿಲುಬೆ ಇರುತ್ತೆ, ಶಿಲುಬೆಯ ಮಹತ್ವ ನಮಗೆ ಗೊತ್ತಿಲ್ಲ. ಬೈಬಲ್ ಓದಬೇಕು ಬಲಿಪೀಠದ ಮೇಲೆ, ಅದರ ಮಹತ್ವನೂ ಗೊತ್ತಿಲ್ಲ. ನೋಡಿ, ಎತ್ತರವಾದ ಒಂದು ಈಲ್ಸ್ ಹಾಕೊಂಡು ಕುದುರೆ ಥರ ಹೋಗಿ ಕೂತ್ಕೊಂಡು ಟಕ್ಕು 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 ಅಂದ್ಕೊಂಡು ಹೋಗಿ ಬೈಬಲ್ ಓದ್ತಾರೆ. ಎಷ್ಟು ನಾಚಿಕೆಗೇಡಲ್ವಾ? ಹೌದು ಬ್ರದರ್.
50 ಲಕ್ಷ ಹೆಂಗಸರಲ್ಲಿ ಅಗ್ರಸ್ಥಾನ ಪಡೆದಂತಹ ಯಾವುದರಲ್ಲಿ? ರನ್ನಿಂಗ್ ರೇಸಲ್ಲ, ತಿನ್ನೋದ್ರಲ್ಲ, ಮೇಕಪ್ ಮಾಡ್ಕೊಳ್ಳೋದ್ರಲ್ಲ, ಆಭರಣ ಹಾಕೊಳ್ಳೋದ್ರಲ್ಲ, ಪರಿಶುದ್ಧತೆಯಲ್ಲಿ, ದೇವರ ದೃಷ್ಟಿಯಲ್ಲಿ, ಪರಲೋಕದ ದೃಷ್ಟಿಯಲ್ಲಿ ಅಗ್ರಗಣ್ಯ ಸ್ಥಾನವನ್ನು ಪಡೆದಂಥ ಮಾತೆ ನಮ್ಮ ಪಾಲಕಿ ಆಗಿರ್ಬೇಕಾದ್ರೆ ಅವರನ್ನು ನಾವು ಅನುಸರಿಸಬೇಕು. ವಾಕ್ಯ ಅದೇ ಹೇಳ್ತಾ ಇದೆ. ಅನುಸರಿಸಲಿಕ್ಕೆ ಕಷ್ಟ ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡಿದ್ರು? ಅವರ ಸ್ವರೂಪವನ್ನ ನಿರ್ಮಾಣ ಮಾಡಿದ್ರು. ಅವರ ಸ್ವರೂಪವನ್ನು ನಿರ್ಮಾಣ ಮಾಡಿ ಹಚ್ಚಿರಿ ಕ್ಯಾಂಡ್ಲ್ ಮುಂದ್ಗಡೆ, ಕ್ಯಾಂಡ್ಲ್ ಹಚ್ಚಿರಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅರ್ಥ ಆಗ್ತಾ ಇದೆಯಾ ಏನ್ ತಿಳಿಸ್ತಾ ಇದ್ದೀನಂತ? ಪ್ರೈಸ್ ದಿ ಲಾರ್ಡ್. ನೀವು ಕ್ಯಾಂಡ್ಲ್ ಹಚ್ಚೋದ್ರಿಂದ ನಡತೆ, ನಮ್ಮ ಸ್ವಭಾವಗಳು ಬದಲಾಗಲ್ಲ. ಅವರನ್ನು ಅನುಸರಿಸಿದಾಗ ಮಾತ್ರ ಉದಾಹರಣೆಗೆ ಮದರ್ ತೆರೆಸಾ ನಿಮಗೆ ಗೊತ್ತಿದೆ ಅಲ್ವಾ? ಹೌದಾ? ಮದರ್ ತೆರೆಸಾ ಅವರೊಂದು ಬೇರೆ ದೇಶದವರು, ಭಾರತ ದೇಶದವರಲ್ಲ. ಅವರೊಂದು ಬೇರೆ ದೇಶದವರಾದ ಕಾರಣ ಅವರು ಪ್ರಾರ್ಥನೆ ಮಾಡುತ್ತಿರುವಾಗ ದೇವರು ಒಂದು ಸೂಚನೆಯನ್ನು ಕೊಡ್ತಾರೆ. ನೀನು ಈ ಜಾಗಕ್ಕೆ ನೀನು ಹೋಗು, ಭಾರತ ದೇಶಕ್ಕೆ ನೀನು ಹೋಗು, ಭಾರತ ದೇಶದಲ್ಲಿ ಕಲ್ಕತ್ತಾ ಆ ಒಂದು ರಾಜ್ಯಕ್ಕೆ ನೀನು ಹೋಗು, ಅಲ್ಲಿ ಹೋಗಿ ರೋಗಿಗಳ ಆರೈಕೆ ಮಾಡು ಅಂತ ಹೇಳಿದ್ರು. ಅರ್ಥ ಆಗ್ತಾ ಇದೆಯಾ? ಅವರು ಕುಳಿತಿದ್ದ ಜಾಗದಲ್ಲೇ ಕುತ್ಕೊಂಡು ನಮೋ ಮರಿಯ ವರಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ ಅಂತ ಹೇಳ್ತಾ ಇದ್ದಿದ್ರೆ ಪ್ರಯೋಜನ ಇದೆಯಾ? ಇಲ್ಲ ಬ್ರದರ್, ಪ್ರಯೋಜನ ಇಲ್ಲ. ಮಾತೆ ಮರಿಯಮ್ಮರು ಧರ್ಮಶಾಸ್ತ್ರವನ್ನು ಅರ್ತಿದ್ರು. ಆ ಜನರು ಆ ಪಾಪದ ಕಾರ್ಯ ತಮಾಷೆ ಅಲ್ಲ ನೋಡಿ. ಇಲ್ಲಿ ಇದೆಯಲ್ಲ, ಈ 6 ಲಕ್ಷ ಜನರು, ಇಲ್ಲಿ 26 ಲಕ್ಷ ಜನರು, ತಮಾಷೆ ಅಲ್ಲ. ಇವರೆಲ್ಲ ಪಾಪಿಗಳೇ, ಎಲ್ಲ ಪಾಪದಿಂದ ತುಂಬಲ್ಪಟ್ಟವರೇ, ಇವರೆಲ್ಲ ಪಾಪಿಗಳು. ಅದ್ರಲ್ಲಿ ಒಳ್ಳೆಯವರು ಇದ್ರು, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ಬರಬೇಕಾದ್ರೆ ಪಾಪದ ಏನು ಸ್ವಭಾವ, ಪಾಪದ ಭಾರ ಜಾಸ್ತಿ ಆಗಿತ್ತು ಅಲ್ವಾ? ಹೌದಾ? ಪ್ರೈಸ್ ದಿ ಲಾರ್ಡ್. ಪಾಪದ ಭಾರ ಜಾಸ್ತಿ ಆಗಿತ್ತು. ಆ ಪಾಪದ ಭಾರ ಜಾಸ್ತಿ ಆಗಿರುವ ಕಾಲದಲ್ಲೇ ಮಾತೆ ಮರಿಯಮ್ಮರು ಪ್ರೂವ್ ಮಾಡಿದ್ರು. ಏನಂತ? ನಾನು ಪರಿಶುದ್ಧವಾಗಿರ್ತೀನಿ, ನನ್ನ ದೇವರನ್ನು ನಾನು ನೋಡ್ತಾ ಇದ್ದೀನಿ, ನನ್ನ ದೇವರೊಂದಿಗೆ ನಾನು ಇರ್ತೀನಿ ಅಂತ ಹೇಳಿ ಅವರು ಪರಿಶುದ್ಧವಾಗಿರಲಿಕ್ಕೆ ಅವ್ರೇನು ಮಾಡಿದ್ರು? ತನ್ನನ್ನೇ ದೇವರಿಗೆ ಸಮರ್ಪಿಸಿಕೊಂಡ್ರು. ಅದೇ ರೀತಿ ಜೀವಿಸಿದ್ರು ಕೂಡ. ಮದರ್ ತೆರೆಸರವರು ದೇವರ ಆಲೋಚನೆಯನ್ನು ಅರಿತು ಕಲ್ಕತ್ತಾಗೆ ಬಂದು ಅಲ್ಲಿ ಸೇವೆ ಮಾಡಿ, ನಂತರ ಅಲ್ಲೇ ಅನೇಕ ರೋಗಿಗಳಿಗೆ ಆರೈಕೆ ಮಾಡಿ ನಂತರ ಮರಣ ಹೊಂದಿದ್ರು. ಧರ್ಮಸಭೆ ಅವರನ್ನ ಏನ್ ಮಾಡ್ತು? ಸಂತರೆಂದು ಘೋಷಿಸಿತ್ತು ಅಲ್ವಾ? ಪ್ರೈಸ್ ದಿ ಲಾರ್ಡ್. ನೀವು ಕುಳಿತುಕೊಂಡಿದ್ದ ಜಾಗದಲ್ಲೇ 100 ಮಣಿಯಲ್ಲ 1000 ಮಣಿ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಕೆಲವು ಜನ ಹೊರಟಿದ್ದಾರೆ, ಎಲ್ಲ ಹೆಂಗಸನ್ನ ಕೂರಿಸ್ಕೊಳ್ಳೋದು, 100 ಮಣಿ ಮಾಡ್ತೀನಿ, 1000 ಮಣಿ ಮಾಡ್ತೀನಿ ಅಂತ ಹೇಳಿ ಏನ್ ಮಾಡೋದು? ಜನರನ್ನ ದಾರಿ ತಪ್ಪಿಸೋದು. ಹೌದಾ? ಪ್ರೈಸ್ ದಿ ಲಾರ್ಡ್. ಏನ್ ಮಾಡೋದು? ಮೋಸಗೊಳಿಸೋದು. ಯೋಹಾನ ಬರೀತಾರೆ 3ನೇ ಅಧ್ಯಾಯ, 1 ಯೋಹಾನ 3ನೇ ಅಧ್ಯಾಯ 18ನೇ ವಾಕ್ಯ. 1 ಯೋಹಾನ 3ನೇ ಅಧ್ಯಾಯ 18ನೇ ವಾಕ್ಯ ಓದಿ. 18ನೇ ವಾಕ್ಯ. ಪ್ರಿಯ ಮಕ್ಕಳೇ, ನಾವು ಬರಿಯ ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಮ್ಮ ಪ್ರೀತಿ ಸತ್ಯದಲ್ಲೂ ಕೃತ್ಯದಲ್ಲೂ ವ್ಯಕ್ತವಾಗಬೇಕು. ಎಷ್ಟು ಸ್ಪಷ್ಟವಾಗಿ ಅರ್ಥವಾಗುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಬರೀ ಬಾಯಿ ಮಾತಿನಿಂದ, ನೀವು ಬಾಯಿ ಉಪಚಾರದಿಂದಾಗಲಿ ನೀವು ಪ್ರೀತಿಸುವವರಾಗಿರಬಾರದು. ದೇವರು ನಿಮಗೆ ಏನು ಕೊಟ್ಟಿದ್ದಾರೋ ಅದನ್ನ ನೀವೇನು ಮಾಡಬೇಕು? ನಿಮ್ಮ ನೆರೆಹೊರೆಯವರಲ್ಲಿ ಕಷ್ಟ ಏನಾದ್ರು ಇತ್ತು ಅಂದ್ರೆ ಅಲ್ಲೋಗಿ ನೀವೇನ್ ಮಾಡಬೇಕು? ಸಹಾಯ ಮಾಡಬೇಕು ಅಲ್ವಾ?
ನೋಡಿ 17ನೇ ವಾಕ್ಯ ಓದಿ, ಪ್ರಾರ್ಥನೆ ಮಾಡ್ಬೇಕು, 17ನೇ ಸಹಾಯ ವಾಕ್ಯ ಓದಿ, ಮಾಡ್ಬೇಕು. 17ನೇ ವಾಕ್ಯ, ಅದರಲ್ಲೇ ಮೇಲಿನ ವಾಕ್ಯ ಓದಿ. ಲೋಕದ ಸುಖ ಸಂಪತ್ತುಳ್ಳ ಒಬ್ಬನು ಹಾ ಕುಂದು ಕೊರತೆಯಲ್ಲಿ ಸಿಲುಕಿರುವ ತನ್ನ ಸಹೋದರನನ್ನು ಕಂಡಾಗಲೂ ಹಾ ಮನ ಕರಗದಿದ್ದರೆ ಅವನಲ್ಲಿ ದೇವರ ಪ್ರೀತಿ ಹೇಗೆ ತಾನೇ ನೆಲೆಸೀತು? ಅವನಲ್ಲಿ ದೇವರ ಪ್ರೀತಿ ಹೇಗೆ ತಾನೇ ನೆಲೆಸಿತ್ತು. ಒಂದು ಪಕ್ಕದ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ, ಆ ಸಮಸ್ಯೆಗೆ ನೀನು ಸಹಕರಿಸದೆ ಇಲ್ಲಿ ಬಂದು ಕುಳಿತುಕೊಂಡು ನೀನು ಲೋಕದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರೆ ಪ್ರಯೋಜನ ಇದೆಯಾ? ಪ್ರಯೋಜನ ಇದೆಯಾ? ಇಲ್ಲ brother, ಪ್ರಯೋಜನ ಇಲ್ಲ. ಇಲ್ಲ brother, ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ. ನೋಡಿ, ಇಷ್ಟು ಪರಿಶುದ್ಧರಾಗಿ ನಂಬರ್ 1 ಪರಿಶುದ್ಧತೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಂತಹ ನಂಬರ್ 1 ಸ್ಥಾನದಲ್ಲಿದ್ದಂತಹ ಮಾತೆ ಮರಿಯಮ್ಮನವರನ್ನು ನಾವು ಹೇಗೆ ಗೌರವಿಸ್ತೀವಿ? ಹೇಗೆ ಗೌರವಿಸ್ತೀವಿ ಯೋಚನೆ ಮಾಡಿ ನೋಡೋಣ. ಈಗ ಯಾರೊಬ್ಬರು ರಾಜಕಾರಣಿ ಬಂದರು ಅಂತ ತಿಳ್ಕೊಳ್ಳೋಣ. ಹೆಂಗಸರು ನೀವೇನು ಮಾಡ್ತೀರಾ? ಕೈ ಮುಗಿತೀರಲ್ವಾ? ಕೈ ಮುಗಿತೀರಾ? ಕೈ ಮುಗಿತೀವಿ brother. ಹೌದು brother. ಒಬ್ಬ MLA ಮನೆಗೆ ಹೋದಾಗ ಏನು ಮಾಡ್ತೀರಾ? ಚಪ್ಪಲಿ ಹಾಕೊಂಡು ಚಪ್ಪಲಿ ಆಚೆ ಬಿಟ್ಟು ಪೂರಾ ಚಪ್ಲಿ ಬಿಚ್ಚಿಬಿಟ್ಟು ಹೋಗಿ ಅವ್ರಿಗೆ ನಮಸ್ಕಾರ ಮಾಡ್ತೀವಿ ಅಲ್ವಾ? ಕೆಲವು ಜನ ಹೆಂಗಸರು brother. ನೋಡಿದ್ದೀನಿ, ರಾಜಕಾರಣಿಗಳು ಬಂದಾಗ ತಲೆ ಮೇಲೆ ಬಟ್ಟೆ ಹಾಕೊಳ್ತಾರೆ, ನೋಡಿದ್ದೀರಾ? ಹೌದು brother. ಹೌದು. ತಲೆ ಮೇಲೆ ಬಟ್ಟೆ ಹಾಕೊಳ್ತಾರೆ. ಹೌದು brother. ಪಾದ ನೋಡಿ, ಮಾತೆ ಮರಿಯಮ್ಮನ ಸ್ವರೂಪ ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಎಸ್, ಅದು ಆದರ್ಶವಾಗಿ ಇಟ್ಟಿದ್ದಾರೆ. ನಿಮಗೆ ಆರಾಧಿಸ್ಲಿಕ್ಕೆ ಇಟ್ಟಿಲ್ಲ, ಅದು ಆದರ್ಶವಾಗಿ ಇಟ್ಟಿರೋದು. ನೋಡಿ, ವ್ಯತ್ಯಾಸ ಇಷ್ಟೇನೆ. ಆದರ್ಶಕ್ಕೂ ಆರಾಧನೆಗೂ ತುಂಬ ವ್ಯತ್ಯಾಸ ಇದೆ. ನಾವೇನು ಮಾಡ್ತೀವಿ, ಅದನ್ನು ಆದರ್ಶವಾಗಿ ಧರ್ಮಸಭೆ ಪ್ರತಿ ದೇವಾಲಯದಲ್ಲಿ ಇಟ್ಟು ಪ್ರತಿ ಹೆಂಗಸರಿಗೂ ಒಂದು ಮಾರ್ಗದರ್ಶನ ನೀಡೋದಕ್ಕಾಗಿ ಇಟ್ಟಿರುವಂಥದ್ದು. ನಾವೇನು ಮಾಡೋದು, ಅವರ ಆದರ್ಶಗಳನ್ನು ಅನುಸರಣೆ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ನೇರವಾಗಿ ಏನು ಮಾಡೋದು, ನೇರವಾಗಿ ಆರಾಧಿಸ್ದು. ಪ್ರೈಸ್ ದಿ ಲಾರ್ಡ್. ದೇವರು ಆದಾಮನನ್ನು ನಂಬಿ ಏದೇನ್ ತೋಟವನ್ನು ಬಿಟ್ಟರು. ಏನ್ ಮಾಡಿದ್ರು? ಆದಾಮನನ್ನು ನಂಬಿ ಏದೇನ್ ತೋಟವನ್ನು ಬಿಟ್ಕೊಟ್ಟಿದ್ರು. ಇಲ್ಲಿ ನೀನು ಏನ್ ಮಾಡು, ವ್ಯವಸಾಯ ಮಾಡು. ಆದಾಮ ಉಳಿಸ್ಕೊಳ್ಳಿಲ್ಲ. ನೋಹನನ್ನು ನಂಬಿ ನಾವೆಯನ್ನ ಬಿಟ್ಕೊಟ್ರು. ಏನನ್ನು ಬಿಟ್ಕೊಟ್ರು? ನಾವೇ. ಅಬ್ರಹಾಮನನ್ನ ಕರೆದು ಆತನನ್ನು ಪರಿಶೋಧಿಸಿದ್ರು, ಆತನ ವಿಶ್ವಾಸವನ್ನ ನಂಬಿದ್ರು. ಆತನನ್ನು ಪರಿಶೋಧಿಸಲಿಲ್ಲ ಅಂತ ಯಾರು ಹೇಳಕ್ ಹೋಗ್ಬೇಡಿ. ಏಕೈಕ ಪುತ್ರನನ್ನೇ 100 ವರ್ಷದಲ್ಲಿ ಹುಟ್ಟಿದಂತಹ ಒಬ್ಬನೇ ಒಬ್ಬ ಮಗನನ್ನ ಬಲಿ ಕೇಳಿದ್ರು. ಅದಾದ್ಮೇಲೆ ಮೋಶೆಯನ್ನು ನಂಬಿ ಇಸ್ರೇಲ್ ಜನರನ್ನ ಈಜಿಪ್ತಿನಿಂದ ಬಿಡುಗಡೆ ಮಾಡೋದಕ್ಕಾಗಿ ದೇವರು ನಂಬಿದ್ರು. ಆದರೆ ಮೋಶೆ ಗೆದ್ರ, ಕೊನೆಯಲ್ಲಿ ಸೋತ್ರು. ಇಲ್ಲ. ಅದೇ ರೀತಿ ದಾವೀದನನ್ನ ದೇವರು ಬಳಸಿದ್ರು, ಒಬ್ಬ ರಾಜನನ್ನಾಗಿ ಮಾಡಿದ್ರು. ಆದರೆ ದಾವೀದ ಕೊನೆಯಲ್ಲಿ ಸೋತ್ರು. ಹೌದು ಬ್ರದರ್. ಯೋಬನನ್ನ ಪರೀಕ್ಷಿಸಿದ್ರು, ದಾನಿಯೇಲನನ್ನ ಪರೀಕ್ಷಿಸಿದ್ರು, ಕೊನೆಗೆ ಮಾತೆ ಮರಿಯಮ್ಮನವರನ್ನು ಕೂಡ ಪರೀಕ್ಷಿಸಿದ್ರು. ಹೇಗೆ ಪರೀಕ್ಷಿಸಿದ್ರು ಅಂತ ಹೇಳಿದ್ರೆ, ಈ 50 ಲಕ್ಷ ಹೆಂಗಸರಲ್ಲಿ ಇವರು ಕೂಡ ಒಬ್ಬರು. ಯಾರು? ಮಾತೆ ಮರಿಯಮ್ಮನವರು. ಪ್ರಭು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಹುಟ್ಟಿ ಬರುವುದಕ್ಕಾಗಿ ಅವರನ್ನು ಏನು ಸ್ವರ್ಗದಿಂದ ಕಳಿಸ್ಕೊಡ್ಲಿಲ್ಲ ದೇವರು ಪಕ್ಷಪಾತಿ ಅಲ್ಲ. 50 ಲಕ್ಷ ಹೆಂಗಸರ ಮಧ್ಯದಲ್ಲಿ ಒಂದು ಪರಿಶುದ್ಧತೆಯ ನಕ್ಷತ್ರವನ್ನು ದೇವರು ನೋಡಿದ್ರು. ಅದೇ ಮಾತೆ ಮರಿಯಮ್ಮನವರಾಗಿದ್ರು. ನಾವೇನು ಮಾಡೋದು? ಅವರ ಆ ಒಂದು ಅವರನ್ನು ನಾವೇನು ಮಾಡ್ಲಿಕ್ಕಾಗಲಿಲ್ಲ, ಅನುಸರಿಸ್ಲಿಕ್ಕಾಗಲಿಲ್ಲ. ನಾವೇನು ಮಾಡೋದು? ಆರಾಧಿಸ್ದು. ನಮಗೆ ಟೈಮ್ ಇಲ್ಲ. ನಾವೇನು ಮಾಡೋದು? ಆರಾಧಿಸ್ದು. ಅದನ್ನು ಕೆಲವು ಜನ ಏನು ಮಾಡಿದ್ರು? ಲಾಭ ಬಳಸ್ಕೊಂಡ್ರು. ಪ್ರೈಸ್ ದಿ ಲಾರ್ಡ್. ಒಂದು ಸತ್ಯ ತಿಳ್ಕೊಳ್ಳಿ, ಈ ಧರ್ಮ ಶಾಸ್ತ್ರವನ್ನು ಬದಲಾವಣೆ ಮಾಡಿದ್ದೇ ಆದಲ್ಲಿ ಯಾರು ಬದಲಾವಣೆ ಮಾಡ್ತಾರೋ ಹಾಗೂ ಬದಲಾವಣೆ ಮಾಡಿರುವವರನ್ನು ಮಾಡಿರೋದನ್ನು ಯಾರು ಅನುಸರಿಸ್ತಾರೋ, ಯಾರು ಹಿಂಬಾಲಿಸ್ತಾರೋ
ಅವರು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರು ಅಲ್ಲವೇ ಅಲ್ಲ. ನಿಮ್ಮ ಆತ್ಮವನ್ನು ನಾಶ ಮಾಡುವುದಕ್ಕಾಗಿ ಸೈತಾನ ಅವರ ರೂಪದಲ್ಲಿ ಬಂದು ನಿಮ್ಮನ್ನು ನಾಶ ಮಾಡ್ತಾನೆ. ಯಾರಾದರೂ ಆಗಿರ್ಬೋದು. ಏದೇನ್ ತೋಟದ ಒಳಗಡೆ ಸೈತಾನ ಒಂದು ಸರ್ಪದ ಮುಖಾಂತರ ಬಂದ. ಕಾರಣ ಏನಂತ ಹೇಳಿದ್ರೆ, ಸರ್ಪ ಸ್ವಲ್ಪ ಜ್ಞಾನ, ಸ್ವಲ್ಪ ಶಾರ್ಪ್ ಜಾಸ್ತಿ. ಬರ್ಬೋದಾಗಿತ್ತು ಹುಲಿ, ಸಿಂಹ, ಕರಡಿ, ಕೋಗಿಲೆ, ಬೇರೆ ಬೇರೆ ಇದರಲ್ಲಿ ಬರ್ಬೋದಾಗಿತ್ತು. ಆದರೆ ಬರಲಿಲ್ಲ. ಅವನು ಬಹಳ ಜ್ಞಾನಿ. ಯಾವ್ದ್ರಲ್ಲಿ ಬರಬೇಕು, ಯಾವ್ದ್ರಲ್ಲಿ ಬರಬಾರ್ದು ಎಲ್ಲ ಗೊತ್ತಿದೆ. ಪ್ರೈಸ್ ದಿ ಲಾರ್ಡ್. ಮಾತೆ ಮರಿಯಮ್ಮನವರ ಅವರನ್ನು ಅನುಸರಿಸಬೇಕೇ ಹೊರತು ಅವರನ್ನು ಆರಾಧಿಸುವಂತಿಲ್ಲ. ಹಾಗಾದರೆ ಕೆಲವು ಜನ ಹೇಳ್ತಾರೆ, ಬ್ರದರ್ ಹಾಗಾದರೆ ಈಗ ಅಳುಬರೆಲ್ಲ ನಾವು ಹಳೆ ಕಾಲದಿಂದೆಲ್ಲ ಬಂದಿದ್ದೀವಲ್ಲ, ಆರಾಧಿಸಿ ಅವರೆಲ್ಲ ಆರಾಧಿಸಿದ್ರು, ಅವರೆಲ್ಲ ಇದು. ನಮಗೆ ಗೊತ್ತಾಗುತ್ತೆ ನ್ಯಾಯ ತೀರ್ಪಿನ ದಿನ ಏನಾಗುತ್ತಂತ. ಅವರಿಗೆ ಕ್ಷಮೆ ಇದ್ರೂ ಇರ್ಬೋದು. ಯಾಕೆಂದರೆ ಅವಾಗ ಅವ್ರಿಗೆ ಬೈಬಲ್ ಇರಲಿಲ್ಲ, ಸತ್ಯ ನುಡಿಯೋರು ಯಾರೂ ಇರಲಿಲ್ಲ. ಹೌದಾ? ಹೌದಾ? ಹೌದು ಬ್ರದರ್. ಅವಾಗ ಯಾರು ಇರ್ಲಿಲ್ಲ. ನಂಬ್ತೀರಾ? ನಂಬ್ತೀವಿ ಬ್ರದರ್. ನಂಬಲೇಬೇಕು. ವಾಕ್ಯ ಓದಿಬೇಕಾದ್ರೆ ರೋಮನರಿಗೆ ಬರೆದ ಪತ್ರ 2ನೇ ಅಧ್ಯಾಯ 12ನೇ ವಾಕ್ಯ. ಬೇಗ ಓದಿ. ರೋಮನರಿಗೆ 2:12. ಮೆತ್ತಿಗೆ. ಮೋಶೆಯ ಧರ್ಮಶಾಸ್ತ್ರದ ಅರಿವಿಲ್ಲದೆ ಪಾಪ ಮಾಡುವವರು ಆ ಶಾಸ್ತ್ರದ ತೀರ್ಪಿಗೆ ಒಳಗಾಗದೆಯೇ ನಾಶವಾಗುತ್ತಾರೆ. ಅರ್ಥ ಆಯ್ತಾ ಈಗ ನಿಮ್ಗೆ? ನಮ್ಮ ಹಿರಿಯರಿಗೆ ಧರ್ಮಶಾಸ್ತ್ರ ಇರಲಿಲ್ಲ, ಅದರ ಅರಿವು ಅವ್ರಿಗೆ ಇರಲಿಲ್ಲ. ಅರ್ಥ ಆಗ್ತಾ ಇದೆಯಾ? ಅವರಿಗೆ ಕ್ಷಮೆ ಉಂಟು, ಅವರಿಗೆ ಕ್ಷಮೆ ದೇವ್ರು ಕೊಡ್ಬೋದು. ಆದ್ರೆ ನನಗೆ ಮತ್ತೆ ನಿಮಗೆ ಕೊಡ್ಲಿಕ್ಕೆ, ಈ ಜನರೇಷನ್ಗೆ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಬ್ರದರ್. ಇವಾಗ ನಮ್ಗೆ ಎಲ್ಲ ಫೆಸಿಲಿಟಿ ಇದೆ. ಬೈಬಲ್ ಇದೆ, ದೇವಾಲಯ ಇದೆ, ಆರಾಧನಾ ಸ್ಥಾನಗಳಿದೆ, ಸಭೆಗಳಿದೆ, ಧ್ಯಾನ ಕೂಟಗಳು ನಡೆಯುತ್ತೆ. ಮತ್ತು ಮೊಬೈಲಲ್ಲೂ ಕೂಡ ಏನು ಬಂದಿದೆ? ಬೈಬಲ್ ಬಂದಿದೆ ಎಮರ್ಜೆನ್ಸಿಗೆ. ಎಲ್ಲ ಫೆಸಿಲಿಟಿ ಕೊಟ್ಟ ಮೇಲೂ ನೀನು ಸೋಮಾರಿಯಾಗಿ ತಲಂತು ನಾಣ್ಯದ ಒಂದು ನಾಣ್ಯವನ್ನು ಪಡೆದವನಂತೆ ಸೋಮಾರಿಯಾಗಿ ಜೀವಿಸಿ ಅದನ್ನು ನೀನು ಅಭಿವೃದ್ಧಿ ಪಡಿಸದೆ ಹೋದರೆ ಎಲ್ಲಿಗೆ ಹೋಗ್ಬೇಕಾಗುತ್ತೆ? ನರಕಕ್ಕೆ, ಹಾರದ ಬೆಂಕಿಗೆ. ಯಾರೇ ಆಗಿರಲಿ ತನ್ನನ್ನು ಆರಾಧಿಸಿರುವಂಥ ದೇವದೂತರನ್ನೇ ದೇವರು ಬಿಟ್ಟಿಲ್ಲ. ತನ್ನನ್ನು ಸ್ವರ್ಗದಲ್ಲಿ ಆರಾಧಿಸುವಂಥ ದೇವದೂತರನ್ನೇ ಬಿಡಲಿಲ್ಲ. ಇನ್ನು ಮೂಗಿನಲ್ಲಿ ಉಸಿರಾಡಿಕೊಂಡು ಅಧಿಕಾರ ಮಾಡುವಂತಹ, ಅಧಿಕಾರ ಪಡೆದಿರುವಂತಹ ನಮ್ಮನ್ನು ಬಿಡ್ತಾರಾ? ಮಾತೆ ಅವರನ್ನ ಅನುಸರಿಸಿದವರು ಯಾರು ಅಂದ್ರೆ ಮದರ್ ತೆರೇಸಾ ಅನುಸರಿಸಿದ್ರು. ಅದಕ್ಕೋಸ್ಕರನೇ ದೇವರ ಸ್ವರಕ್ಕೆ ಕಿವಿ ಕೊಟ್ಟರು. ಅವರ ದೇಶದಿಂದ ಭಾರತ ದೇಶಕ್ಕೆ ಬಂದರು, ಕಲ್ಕತ್ತಾಗೆ ಬಂದರು, ಅನೇಕ ಅವಮಾನಗಳನ್ನು ಹೊಂದ್ಕೊಂಡ್ರು. ಅನೇಕ ಅವಮಾನಗಳಾಯಿತು ಅವರಿಗೆ. ನಮ್ಮ ಕ್ರೈಸ್ತರೇ ಅವಮಾನ ಪಡಿಸಿದ್ರು, ನಮ್ಮ ಕನ್ಯಾಸ್ತ್ರೀಗಳೇ ಅವರನ್ನು ಅವಮಾನ ಪಡಿಸಿದ್ರು. ಎಲ್ಲ ಆಯಿತು. ಕೊನೆಗೆ ಅವರು ಸೇವೆ ಬಿಡಲಿಲ್ಲ. ಪ್ರೈಸ್ ದಿ ಲಾರ್ಡ್. ಅನುಸರಿಸೋದು ಬೇರೆ, ಆರಾಧಿಸೋದು ಬೇರೆ. ಬೈಬಲ್ ಹೇಳ್ತಾ ಇದೆ ನೀನು ಅನುಸರಿಸು. ಆದರೆ ಲೋಕದ ವ್ಯಕ್ತಿ ಒಬ್ಬ ಇದ್ದಾನೆ, ಅವನು ದೇವರಿಂದ ನಿಮ್ಮನ್ನು ಬೇರ್ಪಡಿಸುವುದಕ್ಕಾಗಿ ನೀನು ಇವರನ್ನು ಆರಾಧಿಸು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರನೇ ಅಂತಿಮ ದಿನಗಳಲ್ಲಿ 2 ಸ್ವರಗಳನ್ನು ನಾವು ಕೇಳಿಸ್ಕೊಳ್ಬೇಕಾಗುತ್ತೆ. 2 ಸ್ವರಗಳು ನಮಗೆ ಕೇಳಿಸುತ್ತೆ. ಆಗ ಯಾವುದನ್ನು ಅಂಗೀಕಾರ ಮಾಡಿಕೊಳ್ಬೇಕು ಎಂಬ ಜ್ಞಾನ ನಮಗಿದ್ರೆ ಮಾತ್ರ ನಾವು ಗೆಲ್ಲಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಆ ಜ್ಞಾನ ತುಂಬಿದ ಈ ಪುಸ್ತಕವನ್ನು ನೀವು ಧ್ಯಾನಿಸಬೇಕು, ಅದನ್ನು ಓದಬೇಕು. ಅದರಂತೆಯೇ
ವಾಕ್ಯ ಹೇಳುತ್ತೆ ನೋಡಿ. ಕೀರ್ತನೆ ಗ್ರಂಥ 1ನೇ ಅಧ್ಯಾಯ 1ನೇ ವಾಕ್ಯ ಓದಿ. 1ನೇ ಅಧ್ಯಾಯ 1ನೇ ವಾಕ್ಯ ಬೇಗ ಓದಿ. ದುರ್ಜನರ 1-2 ದುರ್ಜನರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಪಥದಲ್ಲಿ ಕಾಲೂರದೆ ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನು. ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವವನಾರೋ ಅವನೇ ಧನ್ಯನು. ಇಲ್ಲಿ ವಾಕ್ಯ ಹೇಳ್ತದೆ, ಧರ್ಮ ನಿಂದಕರ ಕೂಟದಲ್ಲಿ ನೀನು ಇರಬಾರ್ದು. ಆರಾಧಿಸುವುದನ್ನ ಬಿಟ್ಟು ನೀನು ಆರಾಧಿಸದೆ ಇರುವುದನ್ನು ಆರಾಧಿಸ್ತಾ ಇದೀಯ ಅಂತ ಹೇಳಿದ್ರೆ ಅಲ್ಲಿ ನೀನು ಇರಬಾರ್ದು. ಅಲ್ಲಿ ನೀನು ಇರಬಾರ್ದು. ಪ್ರೈಸ್ ದಿ ಲಾರ್ಡ್. ಅನುಸರಿಸುವುದನ್ನು ಬಿಟ್ಟು ನೀನು ಆರಾಧಿಸ್ತಾ ಇದೀಯ ಅಂತ ಹೇಳಿದ್ರೆ ಅದೊಂದು ಧರ್ಮದ ನಿಂದನೆ. ಹೌದಾ? ಧರ್ಮಶಾಸ್ತ್ರದ ನಿಂದನೆ. ಹೌದಾ? 50 ಲಕ್ಷದಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಂತಹ ಮಾತೆ ಮರಿಯಮ್ಮನವರನ್ನ ಗೌರವಿಸು, ಎಷ್ಟು ಬೇಕಾದರೂ ಗೌರವಿಸು, ನಿನ್ನ ಆ ಜ್ಞಾನ ಎಷ್ಟಿದೆಯೋ ಎಲ್ಲ ಬಳಸಿ ಗೌರವಿಸು, ಅವರನ್ನ ಪ್ರೀತಿಸು, ಅವರನ್ನು ಅನುಸರಿಸು, ಆದರೆ ಆರಾಧಿಸಬೇಡ. ಯಾಕಂದರೆ ನೀನು ಆರಾಧಿಸಿದ್ದೇ ಆದರೆ ನೀನು ಧರ್ಮಶಾಸ್ತ್ರದ ನಿಂದನೆ ಮಾಡ್ತಾ ಇದೀಯಾ. ಅದಕ್ಕೆ ದಂಡನೆ ಈ ಲೋಕದಲ್ಲಿ ಸಿಗೋದಿಲ್ಲ, ಅದು ನ್ಯಾಯ ತೀರ್ಪಿನ ದಿನ ಸಿಗುತ್ತೆ. ವಾಕ್ಯ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ, ಬೇಗ ತಗೊಳ್ಳಿ ಈ ವಾಕ್ಯ ಓದಿ ನಂತರ ನಾವು ಪ್ರಾರ್ಥನೆಗೆ ಹೋಗೋಣ. 5ನೇ ಅಧ್ಯಾಯ 19ನೇ ವಾಕ್ಯ ಹಾಗೂ 20ನೇ ವಾಕ್ಯ ಓದಿ. 19 ಓದಿ ಸರ್. ಹೀಗಿರುವಲ್ಲಿ ಅದರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುವನು. ಧರ್ಮಶಾಸ್ತ್ರವನ್ನು ಪಾಲಿಸುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿತನಾಗುವನು. ಅರ್ಥ ಆಗ್ತಾ ಇದೆಯಾ? ಧರ್ಮಶಾಸ್ತ್ರದಲ್ಲಿರುವಂತಹ ಅತಿ ಚಿಕ್ಕ ಆಜ್ಞೆಯನ್ನು ಕೂಡ ನಾವೇನ್ ಮಾಡುವಂತಿಲ್ಲ, ಮೀರುವಂತಿಲ್ಲ. ಮೀರುವಂತಿಲ್ಲ. ಯಾರನ್ನ ಆರಾಧಿಸಬೇಕು ಅವರನ್ನ ನೀವು ಆರಾಧಿಸಲೇಬೇಕು. ಯಾರನ್ನ ಅನುಸರಿಸಬೇಕು ಅವರನ್ನ ನೀವು ಅನುಸರಿಸಲೇಬೇಕು. ಯಾರನ್ನ ಗೌರವಿಸಬೇಕು ನೀವು ಅವರನ್ನ ಖಂಡಿತವಾಗ್ಲೂ ಗೌರವಿಸಲೇಬೇಕು. ಕೀರ್ತನೆಗಳ ಗ್ರಂಥ 16ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತೆ, ಸಂತರು ನಾಡಿಗೆ ತಿಲಕ. ಏನಕ್ಕೆ ತಿಲಕ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅವರನ್ನ ನೀವು ಅನುಸರಿಸಿದಾಗ, ಆರಾಧಿಸಿದಾಗಲ್ಲ, ಅನುಸರಿಸಿದಾಗ. ಆರಾಧಿಸೋದಂದ್ರೆ ಏನು? ಆರಾಧಿಸೋದು ಅನುಸರಿಸೋದಕ್ಕೂ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ? ಬ್ರದರ್, ಅನುಸರಿಸೋದು ಅಂದ್ರೆ ಅವರ ನಡೆ ನುಡಿಗಳು ಯಾವ ರೀತಿಲಿ ಅವರು ಮಾರ್ಗ ಹೋದ್ರು ಅದೇ ಮಾರ್ಗನ ನಾವು ಅನುಸರಣೆ ಮಾಡೋದು. ಆರಾಧಿಸೋದಂದ್ರೆ ಅವರಿಗೆ ನಾವು ಗೌರವ ಕೊಡೋದು, ಮತ್ತೆ ಅವರಿಗೆ ಹೆಚ್ಚಿನ ಮಹತ್ವ ಕೊಡೋದು, ಎಲ್ಲವನ್ನೂ ಕೂಡ ಅವರೇ ಅಂತೇಳಿ ಅವರಿಗೆ ಒಂದು ಸ್ಥಾನ ಕೊಡೋದು. ಸಿಸ್ಟರ್, ಅನುಸರಿಸೋದಂದ್ರೆ ಅವರ ಜೀವನವನ್ನು ಹಿಂಬಾಲಿಸೋದು. ಕರೆಕ್ಟ್. ನಿಮ್ಮ ಮೊದಲನೇ ಹೇಳಿದ್ದು ಕರೆಕ್ಟಾ? ಅವ್ರು ಹೇಗೆ ಜೀವಿಸಿದ್ರು, ಹೇಗೆ ಪ್ರಾರ್ಥನೆ ಮಾಡ್ತಾಯಿದ್ರು, ಯಾವ ರೀತಿ ಸೇವೆ ಮಾಡಿದ್ರು, ದೇವರನ್ನು ಯಾವ ರೀತಿ ಪ್ರೀತಿಸಿದ್ರು, ಯಾವ ಮಟ್ಟಿಗೆ ಪ್ರೀತಿಸಿದ್ರು, ಎಲ್ಲವನ್ನ ಅನುಸರಿಸೋದು. ಕರೆಕ್ಟಾ? ಆರಾಧಿಸೋದು ಅಂತ ಹೇಳಿದ್ರೆ 2 ಕ್ಯಾಂಡ್ಲು 1 ಹಾರ ಅಷ್ಟೇ, ಮುಗೀತು. ಅದು ಈಸಿನಾ? ಇದು ಈಸಿನಾ? 2 ಕ್ಯಾಂಡ್ಲು 1 ಇದು ಅಂದ್ರೆ ಅದು ಲೋಕಕ್ಕಾಯ್ತು ಬ್ರದರ್. ಅದು ಈಸಿ. ಕ್ಯಾಂಡ್ಲ್ ಹಚ್ಬಿಟ್ಟು ಇಟ್ಬಿಡೋದು ಈಸಿ. ಕ್ಯಾಂಡ್ಲ್ ಅನುಸರಣೆ ಮಾಡೋದು ಕಷ್ಟ. ಅದೇ ಅಲ್ವಾ ಹೇಳ್ತಾರದು, ಅಲ್ವಾ? ಹೌದು ಬ್ರದರ್. ಬೇರೆಯವ್ರು ಇದ್ದೀರಾ? ಕೇಳಿಸ್ಕೊಳ್ತಾ ಇದ್ದೀರಾ? ಅನುಸರಿಸೋದು ಈಸಿನಾ? 1 ಹೂನಾರ 2 ಕ್ಯಾಂಡ್ಲ್ ಈಸಿನಾ? ಅಲ್ವಾ? ಅನುಸರಿಸೋದು ಕಷ್ಟ. ಅದಕ್ಕೆ ಯಾರು ಅನುಸರಣೆ ಮಾಡಲಿಕ್ಕೆ ಮಾಧ್ಯಮವನ್ನು ಅನುಸರಣೆ ಮಾಡಕ್ಕೆ ಹೋಗೋದಿಲ್ಲ. ಬದಲಾಗಿ ಒಂದು 40-50 ರೂಪಾಯಿದು ಒಂದು ಹಾರ, ಒಂದು 10 ರೂಪಾಯಿದು 2 ಕ್ಯಾಂಡ್ಲು, ಅಲ್ಲಿಗೆ ಮುಗಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ?
ನೀವು ಆ ರೀತಿ ಆಗಬೇಡಿ. ನೀವು ಆರಾಧಿಸಬೇಡಿ, ಅನುಸರಿಸಿ ನಡೆಯಿರಿ. ನೀವು ಅನುಸರಿಸಿ ನಡಿಬೇಕಾದ್ರೆ ದೇವರ ರಾಜ್ಯವೇ ನಿಮ್ಮಲ್ಲಿಗೆ ಇಳಿದು ಬರುತ್ತೆ. ಆಮೇನ್. ದೇವರ ರಾಜ್ಯವೇ ಇಳಿದು ಬರಬೇಕಾದ್ರೆ ನಮ್ಗೆ ಇನ್ನೇನ್ ಬೇಕು ಹೇಳಿ? ಈ ಲೋಕದಲ್ಲಿ ಇನ್ನೇನ್ ಬೇಕು? ಹೌದಾ? ಮಾತೆ ಮರಿಯವ್ರು ಮನಸ್ಸು ಮಾಡಿದಿದ್ರೆ ಯೇಸು ಸ್ವಾಮಿ ಶಿಲುಬೆ ಯಾತನೆ ಪಡೋದಕ್ಕಿಂತ ಮುಂಚಿತವಾಗಿ ಹೇಳ್ತಾ ಇದ್ರು, ಮಗನೇ, ಅಪ್ಪ, ನಮ್ಮ ಯಜಮಾನರು ನಾನು ಒಂದು ಉನ್ನತವಾದ ಸ್ಥಾನದಲ್ಲಿರಬೇಕು, ಒಂದು ರಾಜ್ಯ ಕಟ್ಕೊಡು, ಒಂದು ಅರಮನೆ ಕಟ್ಕೊಟ್ಬಿಡು, ಒಂದು ಬೆಳ್ಳಿ ಬೇಕು, ಚಿನ್ನ ಬೇಕು, ಎಲ್ಲ ಕೇಳ್ತಾ ಇದ್ರು. ಕೇಳ್ತಾ ಇರ್ಲಿಲ್ವಾ? ಕಾನಾ ಊರಿನ ಮದುವೆಯಲ್ಲಿ ನೀರನ್ನ ದ್ರಾಕ್ಷರಸವನ್ನಾಗಿ ಮಾರ್ಪಡಿಸಿದಂತ ಪ್ರಭು ಯೇಸು ತಾಯಿಯ ಮಾತನ್ನ ಮೀರ್ತಿರ್ಲಿಲ್ಲ. ಅದ್ರ ಮಾತೆ ಮರಿಯಮ್ಮನಿಗೆ ಗೊತ್ತಿತ್ತು, ಇದು ಯಾವುದು ಶಾಶ್ವತ ಅಲ್ಲ. ಮಾತೆ ಮರಿಯಮ್ಮನವರನ್ನ ಅನುಸರಿಸುವವರು ಧರ್ಮಶಾಸ್ತ್ರದ ಹಿಂದೆ ಓಡ್ತಾರೆ. ಮಾತೆ ಮರಿಯಮ್ಮನವರನ್ನ ಅನುಸರಿಸುವವರು, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಯಾರು ಅನುಸರಿಸ್ತಾರೋ ಅವರು ಧರ್ಮಶಾಸ್ತ್ರದ ಹಿಂದೆ ಓಡ್ತಾರೆ. ಯಾರು ಅವರನ್ನು ಆರಾಧಿಸ್ತಾರೋ ಅವರು ಲೋಕದ ಹಿಂದೆ ಓಡ್ತಾರೆ. ವ್ಯತ್ಯಾಸ ಇಷ್ಟೇನೆ. ಪ್ರೈಸ್ ದಿ ಲಾರ್ಡ್. ಅನುಸರಿಸಲಿಕ್ಕೆ ಕಷ್ಟ ಇದೆ, ಆರಾಧಿಸಲಿಕ್ಕೆ ತುಂಬ ಸುಲಭ ಇದೆ. ಸ್ವಲ್ಪ ನೀವೇ ಯೋಚನೆ ಮಾಡಿ. ನಿಮ್ಮ ಊರಲ್ಲಿ ಜಾಸ್ತಿ ಅಂದ್ರು ಒಂದು 100-200 ಹೆಂಗಸರಿರ್ತಾರಷ್ಟೇ. ಆ ಹೆಂಗಸತ್ರ ನಿಮ್ಮ ಬಗ್ಗೆ ಒಂದು ಒಳ್ಳೆ ಸರ್ಟಿಫಿಕೇಟ್ ತಗೊಳ್ಳಿ ನೋಡೋಣ. ಆಗುತ್ತಾ? ಶಾಂತಿ ಸಿಸ್ಟರ್, ಆಗುತ್ತಾ? ಆಗಲ್ಲ. ನೀವು ಹೋಗಿ ಕೇಳಿದ್ರು ಅವ್ರೇನು ಹೇಳ್ತಾರೆ? ಮಾಡ್ತೀನಿ ಅಂತಾರೆ. ನೀವು ಆ ಕಡೆ ಹೋಗಿದ ತಕ್ಷಣ ಇನ್ನೊಬ್ರ ಹತ್ರ ಹೋಗಿ ಏನು ಹೇಳ್ತಾರೆ? ಅಯ್ಯೋ, ಅವಳು ಬಂದಿದ್ಲು, ಅವಳು ಅಂಥವಳು, ಇವಳು ಇಂಥವಳು, ಹಂಗೆ ಮಾಡಿದ್ಲು, ಹಿಂಗೆ ಮಾಡಿದ್ಲು, ಇವಾಗ ಬಂದು ಏನು ನಾಟಕ ಮಾಡ್ತಾವಳೆ ಎಲ್ಲ ಹೇಳ್ತಾರೆ. ಆದರೆ ಪರಲೋಕ ಮಾತೆ ಮರಿಯಮ್ಮನವರು ನೋಡಿ ಹೇಳಲಿಲ್ಲ. ನೇರವಾಗಿ ದೇವದೂತರನ್ನೇ ಕಳಿಸ್ಕೊಡ್ತು, ಅಪ್ಪಣೆ ಮಾಡಿ ಕಳಿಸ್ಕೊಡ್ತು. ಅದೇ ಪ್ರಭು ಯೇಸು ಕ್ರಿಸ್ತರ ಸ್ಥಳ. ಅಲ್ಲೋಗಿ ಏಳು. ಪ್ರೈಸ್ ದಿ ಲಾರ್ಡ್. ನೋಡಿ, ನಾವು ಧರ್ಮಶಾಸ್ತ್ರವನ್ನು ತಿರಸ್ಕಾರ ಮಾಡಿದ ಕಾರಣ ಮಾತೆ ಮರಿಯಮ್ಮನ ಬಗ್ಗೆ ನಮಗೆ ಗೊತ್ತಾಗ್ತಾ ಇಲ್ಲ, ದೇವರ ಬಗ್ಗೆ ಗೊತ್ತಾಗ್ತಾ ಇಲ್ಲ, ವ್ಯತ್ಯಾಸ ಇಲ್ಲ. ಈಗ ಏನು ಹೇಳ್ತಾ ಇದ್ದಾರೆ? ಮಾತೆ ಮರಿಯಮ್ಮನವರೇ ದೇವರು ಅಂತ ಹೇಳ್ತಾ ಇದ್ದಾರೆ. ಹೌದಾ? ಅವ್ರ ಮುಖಾಂತರನೇ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಾದರೂ ಕರೆಕ್ಟಾಗಿ ವಿವರಣೆ ತಿಳಿಸಿ ಹೇಳಿದ್ರೆ ನಾಳೆ ಬೆಳಗ್ಗೆನೆ ಒಂದು ಮೆಸೇಜ್ ಹಾಕಿರ್ತಾರೆ, ಇವನು ಧರ್ಮಸಭೆಯ ವಿರೋಧಿ, ಧರ್ಮನಿಂದಕ. ಆದರೆ ಸಂತೋಷ ಇದೆ, ಯಾಕಂದ್ರೆ ಈ ಲೋಕದಲ್ಲಿ ನಮಗೆ ಸ್ಥಾನ ಇಲ್ಲ, ಪರಲೋಕದಲ್ಲಿ ಸ್ಥಾನ ಇದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಓಕೆ, ಇವತ್ತು ಕ್ಲಾಸ್ ನಿಮ್ಗೆ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಅರ್ಥ ಆಯ್ತಾ? ಓಕೆ, ಕ್ಲಾಸ್ ನಾವು ಮುಗಿಸೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೆನ್.